Hello students, welcome back to the Science Mentorpreneur. So electric charges and fields na lecture number 21 application of Gauss law. So ಇವತ್ತಿನ lecture ಅಲ್ಲಿ ನಾವು ನೋಡಬೇಕಾಗಿರೋದು how to find electric field due to a plane sheet of charge using Gauss law. Previous video ಅಲ್ಲಿ ನಾವು ನೋಡಿದ್ವಿ ಏನನ್ನ how to find electric field due to infinitely long uniformly charged wire ಬಗ್ಗೆ ನಾವು ನೋಡಿದ್ವಿ. ಓಕೆನಾ? ಸೊ ಇವತ್ತಿನ ವಿಡಿಯೋಲಿ ಡ್ಯೂ ಟು ಪ್ಲೇನ್ ಶೀಟ್ ಆಫ್ ಚಾರ್ಜ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. ಇದು ಕೂಡ ಇಂಪಾರ್ಟೆಂಟ್. ಓಕೆನಾ? ಸೊ ನೋಡಿ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪ್ಲೇನ್ ಶೀಟ್ ಆಫ್ ಚಾರ್ಜನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ನೋಡಿ ಪ್ಲೇನ್ ಶೀಟ್ ಆಫ್ ಚಾರ್ಜ್ ಯಾವ ರೀತಿ ಇರುತ್ತೆ, ಈ ರೀತಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಪ್ಲೇನ್ ಶೀಟ್ ಆಫ್ ಚಾರ್ಜ್. ಓಕೆ, ಇದರ ಮೇಲೆ ಚಾರ್ಜ್ ಈ ರೀತಿ ಇದೆ, ಪ್ಲಸ್ ಪ್ಲಸ್ ಅಂತ. ಓಕೆ ನೋಡಿ, ಈ ಶೀಟ್ ಇದೆಯಲ್ಲ, ಇದು ತುಂಬ ಲಾರ್ಜ್ ಇರುತ್ತೆ, ತುಂಬ ದೊಡ್ಡದಿರುತ್ತೆ, ಇನ್ಫೈನೈಟ್ಲಿ ದೊಡ್ಡದಿರುತ್ತೆ. ಓಕೆನಾ? ಅಪ್ ಟು ಇನ್ಫಿನಿಟಿ ಈ ರೀತಿ ಇರುತ್ತೆ. ಓಕೆ, ಸೊ ಇವಾಗ ನಾವೇನು ಮಾಡಬೇಕು, ಈ ಪ್ಲೇಟ್ದಿಂದ ಇಲೆಕ್ಟ್ರಿಕ್ ಫೀಲ್ಡನ್ನು ನಾವು ಕಂಡುಹಿಡಬೇಕು. ನೋಡಿ, ಇಲೆಕ್ಟ್ರಿಕ್ ಫೀಲ್ಡನ್ನು ಕಂಡುಹಿಡಿಯಲು ಬೇರೆ ಬೇರೆ ಮೆಥಡ್ಸು ಇವೆ. ಬಟ್ ಗಾಸ್ ಲಾ ಏನು ಮಾಡುತ್ತೆ, ಈ ಥರ ಕಾಂಪ್ಲೆಕ್ಸ್ ಸಿಸ್ಟಮನ್ನು ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಮಾಡಲು ಈಸಿ ಮಾಡುತ್ತೆ. ಯಾವುದು? ಗಾಸ್ ಲಾ. ಅದಕ್ಕೆ ನಾವು ಬೈ ಯೂಸಿಂಗ್ ಗಾಸ್ ಲಾ ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ, ಸಪೋಸ್ ಅಟ್ ದಿಸ್ ಪಾಯಿಂಟ್ ಪಿ ಫ್ರಾಮ್ ಎಕ್ಸ್ ಡಿಸ್ಟನ್ಸ್. ಓಕೆನಾ? ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲೇನ್ ಶೀಟ್ ಆಫ್ ಚಾರ್ಜ್ ಅಟ್ ಎಕ್ಸ್ ಡಿಸ್ಟನ್ಸ್ ಫ್ರಾಮ್ ಪ್ಲೇಟ್. ಓಕೆನಾ? ಸೊ ಈಗ ನೋಡಿ, ಈ ಶೀಟ್ ಮೇಲೆ ಚಾರ್ಜ್ ಎಷ್ಟಿದೆ ಅಂದರೆ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಇದು ತುಂಬ ದೊಡ್ಡ ಶೀಟ್ ಇರುತ್ತೆ, ಅಪ್ ಟು ಇನ್ಫಿನಿಟಿ ಅಂತ ಹೇಳ್ತಾರೆ ಇದನ್ನು. ಸೊ ಇನ್ಫಿನೈಟ್ ಶೀಟಲ್ಲಿ ಟೋಟಲ್ ಚಾರ್ಜ್ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಟರ್ಮ್ ಇಂಟ್ರೊಡ್ಯೂಸ್ ಮಾಡ್ತೀವಿ, ದಟ್ ಈಸ್ ಸಿಗ್ಮಾ. ಸಿಗ್ಮಾ ಈಸ್ ನಥಿಂಗ್ ಬಟ್ ಚಾರ್ಜ್ ಡೆನ್ಸಿಟಿ ವಿಚ್ ಈಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಏರಿಯಾ. ಓಕೆನಾ? ಅಂದರೆ ಈ ಟರ್ಮ್ದಿಂದ ನಾವೇನು ಹೇಳ್ಬೋದು, 1 ಮೀಟರ್ ಸ್ಕ್ವೇರ್ ಆಫ್ ಏರಿಯಾದಲ್ಲಿ ಸಿಗ್ಮಾ ಇರುತ್ತೆ ಚಾರ್ಜು, 2 ಮೀಟರ್ ಸ್ಕ್ವೇರಲ್ಲಿ 2 ಸಿಗ್ಮಾ, 3 ಮೀಟರ್ ಸ್ಕ್ವೇರಲ್ಲಿ 3 ಸಿಗ್ಮಾ, ಈ ರೀತಿ ನಾವು ಹೇಳ್ಬೋದು. ದಿಸ್ ಈಸ್ ಫಾರ್ ಅವರ್ ಕನ್ವೀನಿಯಂಟ್. ಓಕೆನಾ? ಸೊ ಅಟ್ ಪಾಯಿಂಟ್ ಪಿ at distance x from this sheet we have to calculate electric field. ಓಕೆನಾ? ಈ ಪಿ ಪಾಯಿಂಟಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ನಾವೇನು ಮಾಡಬೇಕು, ಗಾಸ್ ಲಾನ ಅಪ್ಲೈ ಮಾಡಬೇಕು. ಬಟ್ ಗಾಸ್ ಲಾ ಅಪ್ಲೈ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಫಸ್ಟ್ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅ ಗಾಸಿಯನ್ ಸರ್ಫೇಸ್. ಯಾವ ರೀತಿ ಗಾಸಿಯನ್ ಸರ್ಫೇಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು, ಮೊದಲಿಗೆ ಅದು ಸಿಮೆಟ್ರಿಕ್ ಆಗಿರಬೇಕು. ಓಕೆನಾ? ಸೊ ಈಗ ನೋಡಿ, ಈ ಕಡೆ ಎಷ್ಟು ಎಕ್ಸ್ ಡಿಸ್ಟೆನ್ಸಲ್ಲಿ ನಾವು ಪಾಯಿಂಟ್ ಪಿ ತೊಗೊತಿದ್ದೀವಲ್ಲ, ಸೊ ಸಿಮೆಟ್ರಿಕ್ ಆಗಬೇಕಂದ್ರೆ ಈ ಕಡೆಯೂ ಕೂಡ ನಾವು ಎಕ್ಸ್ ಡಿಸ್ಟೆನ್ಸಲ್ಲಿ ಒಂದು ಪಾಯಿಂಟ್ ಪಿ ಅನ್ನು ತೊಗೋಬೇಕು. ಓಕೆನಾ? P1 ಅಂತ ಕರೀಬೇಕಾದ್ರೆ. ನೆಕ್ಸ್ಟ್ ಎರಡನೇ ಪಾಯಿಂಟು, ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಆಗಿರಬೇಕು ಅಟ್ ಎನಿ ಪಾಯಿಂಟ್. ಸೊ ನೋಡಿ, ಯಾವ ಗಾಸಿಯನ್ ಸರ್ಫೇಸ್ ಇಲ್ಲಿ ಬರುತ್ತೆಪ್ಪ ಅಂತಂದರೆ, ಇಲ್ಲಿಯೂ ಕೂಡ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸೇ ಬರುತ್ತೆ. ಯಾವ ರೀತಿ? ಈ ರೀತಿ ಬರುತ್ತೆ. ಓಕೆ ನೋಡಿ, ಯಾವ ಗಾಸಿಯನ್ ಸರ್ಫೇಸ್ ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕಂದ್ರೆ ಪ್ರಾಕ್ಟೀಸ್ ಬೇಕಾಗುತ್ತೆ, ಅಥವಾ ನಿಮಗೆ ಟೀಚರ್ ಹೆಲ್ಪ್ ಬೇಕಾಗುತ್ತೆ. ಓಕೆನಾ? ಈ ರೀತಿಯಲ್ಲಿ ಸಿಲಿಂಡ್ರಿಕಲ್ ಗಾಸಿಯನ್ ಸರ್ಫೇಸ್ ಬಂತು. ಈಗ ನೋಡಿ, ಇಲ್ಲಿ ಚಾರ್ಜ್ ಪ್ಲಸ್ ಇದೆಯಲ್ಲ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಬರುತ್ತೆ, ಈ ರೀತಿ ಡೈರೆಕ್ಷನಲ್ಲಿ ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ? ಡ್ಯೂ ಟು ದಿಸ್ ಪ್ಲಸ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಬರುತ್ತೆ, ಆಮೇಲೆ ಇದ್ರದ್ದು ಈ ಕಡೆ ಬರುತ್ತೆ. ಓಕೆನಾ? ಎಲೆಕ್ಟ್ರಿಕ್ ಫೀಲ್ಡ್, ರೈಟ್? ಸೊ ಇವಾಗ ಗಾಸ್ ಲಾನ ಅಪ್ಲೈ ಮಾಡಿದಾಗ ನಮಗೇನು ಬರುತ್ತೆ, ಫ್ಲಕ್ಸ್, ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು Q inside upon epsilon naught for this Gaussian surface. ಓಕೆನಾ? ಈ ಗಾಸಿಯನ್ ಸರ್ಫೇಸ್ಗೆ ಟೋಟಲ್ ಫ್ಲಕ್ಸ್ ಎಷ್ಟು ಬರುತ್ತೆ, Q inside upon epsilon naught. ಇವಾಗ ನೋಡಿ, ಫ್ಲಕ್ಸನ್ನು ನೋಡಿದಾಗ ನಮಗೆ ಟೋಟಲ್ ಫ್ಲಕ್ಸ್ ವ್ಯಾಲ್ಯೂ ನಮಗೆ ಬೇಕಾಗುತ್ತೆ. ಈ ಸಿಲಿಂಡ್ರಲ್ಲಿ ಎಷ್ಟು ಫೇಸ್ ಇವೆ, 3 ಫೇಸಲ್ಲಿ. ಇದು ನಮ್ಮ ಫಸ್ಟ್ ಫೇಸ್, ಇದು ನಮ್ಮ ಸೆಕೆಂಡ್ ಫೇಸ್, ಆಮೇಲೆ ಈ ಕರ್ವ್ಡ್ ಸರ್ಫೇಸ್ ಇದೆಯಲ್ಲ ಸಿಲಿಂಡ್ರದ್ದು, ಅದು ಥರ್ಡ್ ಫೇಸ್. ಓಕೆನಾ? ಈ ಕರ್ವ್ಡ್ ಸರ್ಫೇಸ್. ಈಗ ನೋಡಿ,
ಪೈ ಇಸ್ ಈಕ್ವಲ್ ಟು ಏನಿದೆ ಫ್ಲಕ್ಸ್ದು ಫಾರ್ಮುಲಾ ಇ ಎ ಕಾಸ್ ಥೀಟಾ ಇರುತ್ತೆ. ಓಕೆನಾ, ಇ ಇಂಟು ಎ ಇಂಟು ಕಾಸ್, ವೇರ್ ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಏರಿಯಾ ವೆಕ್ಟರ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಫೇಸಲ್ಲಿ ಏರಿಯಾ ವೆಕ್ಟರ್ ಯಾವ ಕಡೆ ಬರುತ್ತೆ? ಈ ಡೈರೆಕ್ಷನಲ್ಲಿ ಬರುತ್ತೆ. ದಿಸ್ ಈಸ್ ಡಿ ಎ. ಈ ಫೇಸಲ್ಲಿ ಮತ್ತು ಈ ಡೈರೆಕ್ಷನ್ ಅಂದರೆ ಔಟ್ವರ್ಡ್ ನಾರ್ಮಲ್. ಆಮೇಲೆ ಕರ್ವ್ಡ್ ಸರ್ಫೇಸಲ್ಲಿ ಔಟ್ವರ್ಡ್ ನಾರ್ಮಲ್ ಈ ಕಡೆ. ಸೊ ದಿಸ್ ಈಸ್ ಡಿ ಎ. ಓಕೆನಾ, ರೈಟ್. ಮೂರು ಫೇಸ್ಗೆ ನಮಗೆ ಏರಿಯಾ ವೆಕ್ಟರ್ ಸಿಕ್ತು, ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಗೊತ್ತಿದೆ. ಈಗ ನೋಡಿ, ಫಸ್ಟ್ ಫೇಸ್ಗೆ ನಾವು ಫ್ಲಕ್ಸು φ1 ಅಂತ ಕರಿತೀವಿ, ಸೆಕೆಂಡ್ ಫೇಸ್ಗೆ φ2, ಥರ್ಡ್ ಫೇಸ್ಗೆ φ3. ಹಾಗಾದರೆ ಟೋಟಲ್ ಫ್ಲಕ್ಸ್ ಯಾವ ರೀತಿ ಬರಿಬೋದು? φ1 ಪ್ಲಸ್ φ2 ಪ್ಲಸ್ φ3, ಯಾಕಂದರೆ ಫ್ಲಕ್ಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ರೈಟ್. ಸೊ ನಾವು ಅದನ್ನು ಸಿಂಪಲ್ ಆ್ಯಡ್ ಮಾಡಿಬಿಡ್ತೀವಿ, ರೈಟ್. ಈಗ ನೋಡಿ, ಫಸ್ಟ್ ಫೇಸ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಈ ಏರಿಯಾ ವೆಕ್ಟರ್ ನಡುವೆ ಆ್ಯಂಗಲ್ ಎಷ್ಟಿದೆ? 0 ಇದೆ. ಸೆಕೆಂಡ್ ಫೇಸ್ಗೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಏರಿಯಾ ವೆಕ್ಟರ್ಗೆ ಆ್ಯಂಗಲ್ ಇದೆ 0. ಆಮೇಲೆ ಈ ಥರ್ಡ್ ಫೇಸ್ ಇದೆಯಲ್ಲ, ಈ ಕರ್ವ್ಡ್ ಸರ್ಫೇಸು, ಇದಕ್ಕೆ ಏರಿಯಾ ವೆಕ್ಟರು ಮತ್ತು ಈ ಎಲೆಕ್ಟ್ರಿಕ್ ಫೀಲ್ಡ್ ನಡುವೆ ಆ್ಯಂಗಲ್ ಎಷ್ಟಿದೆ? 90 ಇರುತ್ತೆ. ಓಕೆನಾ. ಸೊ ನೆಕ್ಸ್ಟ್ φ1 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇಂಟಿಗ್ರೇಷನ್ ಆಫ್ ಇ ಅಂದರೆ ಫಸ್ಟ್ ಫೇಸ್ಗೆ ಇಂಟು ಡಿ ಎ ಇಂಟು ಕಾಸ್ ಆಫ್ 0 ಪ್ಲಸ್ ಎರಡನೇ ಸರ್ಫೇಸ್ ಇದು, ಅದು ಕೂಡ ಎಷ್ಟಾಗುತ್ತೆ? ಇ ಇಂಟು ಡಿ ಎ ಇಂಟು ಕಾಸ್ ಆಫ್ 0 ಪ್ಲಸ್ ಥರ್ಡ್ ಸರ್ಫೇಸ್ಗೆ ಅಂದರೆ ಕರ್ವ್ಡ್ ಸರ್ಫೇಸ್ಗೆ ಅಲ್ಲಿ ಎಷ್ಟಾಗುತ್ತೆ? ಇಂಟಿಗ್ರೇಷನ್ ಆಫ್ ಇ ಇಂಟು ಡಿ ಎ ಇಂಟು ಕಾಸ್ ಆಫ್ 90 ಆಗುತ್ತೆ, ಯಾಕಂದರೆ ಆ್ಯಂಗಲ್ 90 ಇದೆ. ಓಕೆನಾ, ಈಸ್ ಈಕ್ವಲ್ ಟು, ಇವಾಗ ನೋಡಿ, ಈ ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ನೋಡಿದಾಗ ಫಾರ್ ಫಸ್ಟ್ ಸರ್ಫೇಸಲ್ಲಿ ಏನಿದೆಯಲ್ಲ, ಈಚ್ ಆ್ಯಂಡ್ ಎವ್ರಿ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ? ಸೇಮ್ ಇದೆ, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇದೆ. ಸೊ ಕಾನ್ಸ್ಟೆಂಟನ್ನು ಹೊರಗೆ ತೆಗಿತೀವಿ. ಈ ಇಂಟಿಗ್ರೇಷನ್ ಆಫ್, ಈಗ ನೋಡಿ, ಡಿ ಎ ಇಂಟು ಕಾಸ್ 0 ಇಸ್ 1, ಓಕೆ, ಪ್ಲಸ್ ಇಲ್ಲಿಯೂ ಕೂಡ ಈ ಕಾನ್ಸ್ಟೆಂಟ್ ಹೊರಗಡೆ ಇಂಟಿಗ್ರೇಷನ್ ಆಫ್ ಡಿ ಎ ಕಾಸ್ 0 ಇಸ್ 1 ಪ್ಲಸ್ ಈಗ ನೋಡಿ ಕಾಸ್ 90 ಇದೆ ಅಲ್ಲ, ವ್ಯಾಲ್ಯೂ 0 ಆಗುತ್ತೆ. ಸೊ ಟೋಟಲ್ ವ್ಯಾಲ್ಯೂ 0. ಓಕೆ, ವಿಚ್ ಈಸ್ ಈಕ್ವಲ್ ಟು ಇ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎ. ನೋಡಿ, ಈ ರೀತಿ ಸ್ಮಾಲ್ ಏರಿಯಾ ಇದ್ದಾಗ ನಾವು ಏರಿಯಾ ಆಫ್ ಕ್ರಾಸ್ ಸೆಕ್ಷನನ್ನು ಇಂಟಿಗ್ರೇಟ್ ಮಾಡಿದಾಗ ನಮಗೇನಾಗುತ್ತೆ? ಟೋಟಲ್ ಏರಿಯಾ ಆಫ್ ಸಿಲಿಂಡರ್ ಸಿಗುತ್ತೆ. ಓಕೆನಾ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದೆಯಲ್ಲ ಸಿಲಿಂಡರ್ದು, ಆ ಏರಿಯಾ ಸಿಗುತ್ತೆ ಇಂಟಿಗ್ರೇಷನ್ ಆಫ್ ದಿಸ್ ಸ್ಮಾಲ್ ಏರಿಯಾ ಮಾಡಿದಾಗ. ಸೊ ಇ ಎ ಪ್ಲಸ್ ಇ ಎ. ಓಕೆ, ಸೊ ನಮಗೇನು ಬರ್ತದೆ ಇವಾಗ? ಫ್ಲಕ್ಸ್, ಟೋಟಲ್ ಫ್ಲಕ್ಸ್ ಈಸ್ ಈಕ್ವಲ್ ಟು ಇ ಎ ಪ್ಲಸ್ ಇ ಎ ಈಸ್ ಈಕ್ವಲ್ ಟು 2EA. ಬಟ್ ಟೋಟಲ್ ಫ್ಲಕ್ಸ್ ಏನಿದೆ ನಮಗೆ? ಫ್ರಮ್ ಗಾಸ್ ಲಾ ಏನಿದೆ? Q ಇನ್ಸೈಡ್ ಅಪಾನ್ ಎಪ್ಸಿಲಾನ್ ನಾಟ್ ಈಸ್ ಈಕ್ವಲ್ ಟು 2EA. ಓಕೆ, ಸೊ ಇವಾಗ ನೋಡಿ, Q ಇನ್ಸೈಡ್ ಅಂದರೆ ಏನು? ನೋಡಿ, ಟೋಟಲ್ ಶೀಟು ತುಂಬ ಇನ್ಫಿನಿಟ್ವರೆಗೆ ತುಂಬ ಲಾರ್ಜ್ ಇದೆ. ಬಟ್ ನಾವೇನು ಮಾಡಿದ್ದೀವಿ? ಸ್ವಲ್ಪ ಏರಿಯಾ ನಮಗೆ ಕನ್ವೀನಿಯಂಟ್ ಆಗೋಗಿ ನಾವು ಗಾಸಿಯನ್ ಸರ್ಫೇಸನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಆ ಗಾಸಿಯನ್ ಸರ್ಫೇಸ್ ಒಳಗಡೆ ಇರುವಂಥ ಚಾರ್ಜೇ ಏನು? Q ಇನ್ಸೈಡ್. ಓಕೆನಾ, ಅಂದರೆ ಇಷ್ಟು ಚಾರ್ಜ್ ಏನಿದೆಯಲ್ಲ ಈ ಗಾಸಿಯನ್ ಸರ್ಫೇಸಲ್ಲಿ ಬರುವಂಥದ್ದು, ಈ ಚಾರ್ಜ್ ಇದು Q ಇನ್ಸೈಡ್. ಇದಕ್ಕೆ ನಾವೇನಂತ ಕರಿತೀವಿ? ಇಲ್ಲಿ ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಏರಿಯಾ ಅಂತ ಕರಿತಿದ್ದೀವಿನಾ. ಓಕೆನಾ, ಸೊ ಇದು ಪೂರ್ತಿ ಶೀಟ್ಗೆ ಚಾರ್ಜ್. ಇದು ನಮಗೆ ಬೇಕಾಗಿರೋದೇನು? ಓನ್ಲಿ Q ಇನ್ಸೈಡ್. Q ಇನ್ಸೈಡನ್ನು ನಾವೇನು ಮಾಡ್ತೀವಿ? ನಮಗೆ ಗೊತ್ತಿದೆ ಏರಿಯಾ, ಇದ್ರ ಏರಿಯಾ ಗೊತ್ತಿದೆ ನಮಗೆ, ಸಿಲಿಂಡರ್ದು ಎ ಅಂತ ತೊಗೊಂಡಿದ್ದೀವಿ ನಾವು, ಇಲ್ಲಿ ಬಂದಿದೆ ಎ. ಓಕೆನಾ, ಸೊ ಇವಾಗ ನಾವೇನು ಮಾಡಬೇಕು? Q ಇನ್ಸೈಡ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ? ಸಪೋಸ್ ಸಿಗ್ಮಾ ಇಸ್ ಈಕ್ವಲ್ ಟು Q ಇನ್ಸೈಡ್ ಅಪಾನ್ ಯಾವ ಏರಿಯಾ? ಸಿಲಿಂಡರ್ದು ಏರಿಯಾ, ಅಂದರೆ ದಿಸ್ ಎ. ಓಕೆನಾ, ಹಾಗಾದರೆ Q ಇನ್ಸೈಡ್ ಇಸ್ ಈಕ್ವಲ್ ಟು ಏನು ಬರಿಬೋದು ನಾವು? ಸಿಗ್ಮಾ ಇಂಟು ಎ ಬರಿಬೋದಾ? ಸೊ ಇದು ಯಾವ ರೀತಿ ಬರಿಬೋದು? ಸಿಗ್ಮಾ ಇಂಟು ಎ ಅಪಾನ್ ಎಪ್ಸಿಲಾನ್ ನಾಟ್ ಈಸ್ ಈಕ್ವಲ್ ಟು 2 ಇಂಟು ಇ ಇಂಟು ಎ. ಓಕೆನಾ, ದಿಸ್ ಎ ಗೆಟ್ ಕ್ಯಾನ್ಸಲ್ಡ್. ಇ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಎಷ್ಟು ಬಂತು? ಸಿಗ್ಮಾ ಅಪಾನ್ 2 ಎಪ್ಸಿಲಾನ್ ನಾಟ್. ಸೊ ಇದೇ ನಮಗೆ ಬೇಕಾಗಿರೋ ಆನ್ಸರು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಪ್ಲೇನ್ ಶೀಟ್ ಆಫ್ ಚಾರ್ಜ್ ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಸೊ ನೋಡಿ, ಈ ಇಕ್ವೇಷನನ್ನು ನೋಡಿದಾಗ ನಾವೇನು ಅಬ್ಸರ್ವ್ ಮಾಡಬೇಕು ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಶೀಟಿಂದ ಯಾವ ಪಾಯಿಂಟಿಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡ್ತಾ ಇದ್ದೀವಲ್ಲ, ಆ ಪಾಯಿಂಟ್ದಿಂದ ಶೀಟಿಗೆ ಇರೋ ಡಿಸ್ಟೆನ್ಸ್ ಎಕ್ಸ್ ಇದೆಯಲ್ಲ, ಆ ಎಕ್ಸ್ ಮೇಲೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಡಿಪೆಂಡ್ ಆಗೇ ಇಲ್ಲ. ಓಕೆನಾ,
ಸೊ ಸಪೋಸ್ ಪ್ರಾಬ್ಲಮಲ್ಲಿ ಎಕ್ಸ್ ಡಿಸ್ಟೆನ್ಸಲ್ಲಿ ಇದೆ, ಇಷ್ಟು ಡಿಸ್ಟೆನ್ಸಲ್ಲಿ ಇದೆ ಅಂತ ಅಂದಾಗ ಇಟ್ ಡಸಂಟ್ ಮ್ಯಾಟರ್, ಯಾಕಂದರೆ ಆ ಡಿಸ್ಟೆನ್ಸ್ ಮೇಲೆ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಡಿಪೆಂಡ್ ಆಗೇ ಇಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಡಿಪೆಂಡ್ ಆಗಿರೋದು ಸಿಗ್ಮಾ ಮೇಲೆ, ಎಪ್ಸಿಲಾನ್ ನಾಟ್ ಮೇಲೆ. ಓಕೆನಾ? ಸೊ E ಈಸ್ ಈಕ್ವಲ್ ಟು ಸಿಗ್ಮಾ ಅಪಾನ್ 2 ಎಪ್ಸಿಲಾನ್ ನಾಟ್. ಓಕೆನಾ? ಸೊ ದಿಸ್ ಈಸ್ ಅವರ್ ಫೈನಲ್ ಇಕ್ವೇಷನ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. ಓಕೆನಾ? ಸೊ ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನು, ಒಂದು ಸ್ಮಾಲ್ ಕ್ವಶನು ಜಸ್ಟ್ ಫಾರ್ ಕಾನ್ಸೆಪ್ಟ್. ಓಕೆ, ಕಾನ್ಸೆಪ್ಚುಯಲ್ ಕ್ವಶನು ಏನಿದೆ, ಇಲ್ಲೊಂದು ಪ್ಲೇನ್ ಶೀಟ್ ಇದೆ, ಇಲ್ಲೊಂದು ಪ್ಲೇನ್ ಶೀಟ್ ಇದೆ. ದಿಸ್ ಈಸ್ ಪಾಸಿಟಿವ್ಲಿ ಚಾರ್ಜ್, ದಿಸ್ ಈಸ್ ನೆಗೆಟಿವ್ಲಿ ಚಾರ್ಜ್, ಅದಕ್ಕೆ ಪ್ಲಸ್ ಸಿಗ್ಮಾ ಮೈನಸ್ ಸಿಗ್ಮಾ ಅಂತ ಕರೆದಿದ್ದೀನಿ. ಓಕೆ, 3 ಪಾಯಿಂಟ್ ಕೊಟ್ಟಿದ್ದಾರೆ A, B ಆ್ಯಂಡ್ C. ಕ್ವಶನ್ ಏನಪ್ಪ ಅಂತಂದರೆ ಫೈಂಡ್ ರಿಸಲ್ಟಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ A, B ಆ್ಯಂಡ್ C. ಓಕೆನಾ? ಸೊ ಈಗ ನೋಡಿ, ಇದು ನಾನು ಫಸ್ಟ್ ಚಾರ್ಜ್ ಅಂತ ಫಸ್ಟ್ ಪ್ಲೇಟು, ಇದು ನಮ್ಮ ಸೆಕೆಂಡ್ ಶೀಟು. ಓಕೆ ನೋಡಿ, ಅಟ್ ಪಾಯಿಂಟ್ ಎ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಕ್ಟ್ ಆಗುತ್ತೆ ಡ್ಯೂ ಟು ಈ ಫಸ್ಟ್ ಪ್ಲೇಟ್. ಚಾರ್ಜ್ ಪಾಸಿಟಿವ್ ಇದೆಯಲ್ಲ, ಸೊ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಈ ಕಡೆ ಇರುತ್ತೆ. ದಿಸ್ ಈಸ್ ಅವರ್ E1. ಅದೇ ರೀತಿ ಅಟ್ ದ ಸೇಮ್ ಪಾಯಿಂಟ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪ್ಲೇಟ್ ಯಾವ ಕಡೆ ಇರುತ್ತೆ? ಇದು ನೆಗೆಟಿವ್ ಇದೆ. ಓಕೆನಾ? ಸೊ ಈ ಪಾಯಿಂಟನ್ನು ಇದು ಅಟ್ರಾಕ್ಟ್ ಮಾಡುತ್ತೆ, ಅಂದರೆ ಡೈರೆಕ್ಷನ್ ಈ ಕಡೆ. ಓಕೆ, E1 ಈಸ್ ರಿಪಲ್ಷನ್ ಡ್ಯೂ ಟು ದಿಸ್ ಪ್ಲಸ್ ಚಾರ್ಜ್, direction is away from this sheet, and E2 is attraction, so direction is towards the sheet. ಅದೇ ರೀತಿ ಪಾಯಿಂಟ್ ಬಿ ಅಲ್ಲಿ ನೋಡಿ, ಪಾಸಿಟಿವ್ ಚಾರ್ಜ್ ಇದನ್ನು ಮತ್ತೆ ರಿಪೆಲ್ ಮಾಡುತ್ತೆ ಈ ಡೈರೆಕ್ಷನು, ದಿಸ್ ಈಸ್ E1. ನೆಗೆಟಿವ್ ಪ್ಲೇಟು ಇದನ್ನು ಅಟ್ರಾಕ್ಟ್ ಮಾಡುತ್ತೆ E2. ಓಕೆ, ಮತ್ತು ಇಲ್ಲಿ ಈ ಪಾಸಿಟಿವ್ ಚಾರ್ಜ್ ಇದನ್ನು ರಿಪೆಲ್ ಮಾಡುತ್ತೆ, ದಿಸ್ ಈಸ್ E1. ಆಮೇಲೆ ಈ ನೆಗೆಟಿವ್ ಪ್ಲೇಟ್ದಿಂದ ಇದ್ರ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಆಗುತ್ತೆ? ಈ ಕಡೆ ಆಗುತ್ತೆ, E2, ಬಿಕಾಸ್ ಆಫ್ ಅಟ್ರಾಕ್ಷನ್. ಓಕೆ, ಈಗ ನೋಡಿ E1 ಆಮೇಲೆ E2. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಕೇವಲ ನಾವೇನಿದೆ ಸೈನ್ ಮಾತ್ರ ಚೇಂಜ್ ಇದೆ, ಚಾರ್ಜ್ ಅಷ್ಟೇ ಇದೆ. ಅಂದರೆ ಪ್ಲಸ್ ಕ್ಯೂ ಇತ್ತಂದರೆ ಇದು ಮೈನಸ್ ಕ್ಯೂ ಇದೆ ಅಂತ ಅಂದ್ಕೊಳ್ಳೋಣ. ಸಪೋಸ್ 10Q ಇದ್ದಾಗ ಇದು ಮೈನಸ್ 10Q ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಬೈ ಗಾಸ್ ಲಾ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಎಷ್ಟು ಬಂದಿದೆ? ಸಿಗ್ಮಾ ಅಪಾನ್ 2 ಎಪ್ಸಿಲಾನ್ ನಾಟ್ ಬಂದಿದೆ. ಓಕೆ, ಇಲ್ಲಿ ದಿಸ್ E1 ಆ್ಯಂಡ್ ದಿಸ್ E2 ಬೋತ್ ಆರ್ ಈಕ್ವಲ್. E1 ಈಸ್ ಈಕ್ವಲ್ ಟು E2 ಈಸ್ ಈಕ್ವಲ್ ಟು ಸಿಗ್ಮಾ ಅಪಾನ್ 2 ಎಪ್ಸಿಲಾನ್ ನಾಟ್. ಓಕೆನಾ? ನಮಗೇನು ಕೇಳಿದಾರೆ ಅವರು? ರಿಸಲ್ಟಂಟ್ ಅಟ್ A, B ಆ್ಯಂಡ್ C. ನೋಡಿ, ಈ ಡೈರೆಕ್ಷನ್ E1, E2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ರಿಸಲ್ಟಂಟ್ ಬರೋದೆಷ್ಟು? ER 0 ಬರುತ್ತೆ. ಇಲ್ಲೂ ಕೂಡ E1, E2 ಗೆಟ್ ಕ್ಯಾನ್ಸಲ್ಡ್ ಈಚ್ ಅದರ್, ರಿಸಲ್ಟಂಟ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ 0 ಬರುತ್ತೆ. ಬಟ್ ಈ ಪಾಯಿಂಟಲ್ಲಿ ನಾವೇನು ಮಾಡಬೇಕು? E1 ಮತ್ತು E2 ಅನ್ನು ಆ್ಯಡ್ ಮಾಡಬೇಕು, ಬಿಕಾಸ್ ಡೈರೆಕ್ಷನ್ ಸೇಮ್ ಇದೆ. ಸೊ ರಿಸಲ್ಟಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಎಷ್ಟಾಗುತ್ತೆ? E1 ಪ್ಲಸ್ E2 ವಿಚ್ ಈಸ್ ಈಕ್ವಲ್ ಟು ಸಿಗ್ಮಾ ಅಪಾನ್ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ ಅಪಾನ್ 2 ಎಪ್ಸಿಲಾನ್ ನಾಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಸಿಗ್ಮಾ ಅಪಾನ್ ಎಪ್ಸಿಲಾನ್ ನಾಟ್ ಆಗುತ್ತೆ. ಇದನ್ನು ನಾನು ನಿಮಗೆ ನೆನಪಿಡಬೇಕು, ಯಾಕಂದರೆ ಇದೇ ಸೇಮ್ ಅನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಕೆಪಾಸಿಟರ್ ಕಾನ್ಸೆಪ್ಟ್ ಇದೆ ಅಲ್ಲ ಮುಂದಿನ ಚಾಪ್ಟ್ರಲ್ಲಿ, ಸೊ ಅಲ್ಲಿ ಇದನ್ನು ಯೂಸ್ ಮಾಡ್ತೀವಿ, ಸಿಗ್ಮಾ ಅಪಾನ್ ಎಪ್ಸಿಲಾನ್ ನಾಟ್. ಓಕೆನಾ? ಸೊ ದ್ಯಾಟ್ಸ್ ಇಟ್. ಈ ವಿಡಿಯೋಲಿ ಇಷ್ಟು ಸಾಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ. ರಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.